ಹಬ್ಬಕ್ಕೆ ಮಗಳು ಬರ್ತಾಳೆ ಅಂತ ಒಬ್ಬಟ್ಟು ಹಬ್ಬಕ್ಕೆ ಬಟ್ಟೆ ಬಂತು. ನಮ್ಮ ಪೆರಳಿನ ಉಂಡೆ ಹಾಕೊಡ್ತಾ ಇದ್ದಾಳೆ, ಅದಕ್ಕೆ ಅಷ್ಟು ಚೆನ್ನಾಗಿ ಹೋಗ್ತೈತಿ ಗೈಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಕೊಟ್ಟಿದ್ದ ಅಣ್ಣ, ದೇವರು ಕೊಟ್ಟ ಅಣ್ಣ ಸಾರಿ. ಥ್ಯಾಂಕ್ ಯು ಬಾಬಾ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನಪ್ಪ ವ್ಲಾಗ್ ಅಂದರೆ ಇವತ್ತು ಗೌರಿ ಹಬ್ಬದ್ದು ಪ್ರಿಪ್ರೇಷನ್ಸ್ ವ್ಲಾಗ್ ಆಗಿರುತ್ತೆ. ಗೌರಿ ಹಬ್ಬ ಪ್ರಿಪ್ರೇಷನ್ ವ್ಲಾಗ್ ಮತ್ತು ಹಬ್ಬದ ವ್ಲಾಗ್ ಎರಡು ಒಂದರಲ್ಲೇ ಬರುತ್ತೆ. ಸೊ ಇವಾಗ ಬೆಳಗ್ಗೆ ಎಲ್ಲ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ಮನೆ ಕ್ಲೀನ್ ಮಾಡಬೇಕು, ದೇವ್ರ ಸಾಮಾನು ತೊಳಿಬೇಕು, ಆಮೇಲೆ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೋಬೇಕು. ಸೊ ಆ ಕೆಲಸ ನಡೀತಾ ಇದೆ. ಹೆಂಗೆ ಮಾಡ್ತಾಯಿದ್ದೀವಿ ಏನಂತೆಲ್ಲ ತೋರಿಸ್ತೀನಿ. ಸೊ ಮಿಸ್ ಮಾಡ್ದಂಗೆ ವಿಡಿಯೋ ನೋಡ್ತಾ ಇದ್ದೀವಿ. ಸೊ ಈ ಗೌರಿ ಹಬ್ಬ ಫಸ್ಟ್ನೇ ಗೌರಿ ಹಬ್ಬ ಆಗಿರೋದ್ರಿಂದ ನಮ್ಮ ಅಕ್ಕ ಬಾವಾಗ ಹೋಗಿ ಕರೆದು ಬಂದಿದ್ದೀವಿ. ಅವರು ಬರ್ತಾರೆ ಮಧ್ಯಾಹ್ನ ಹಂಗೆ. ಸೊ ನಾಳೆ ಹಬ್ಬ ಇರೋದು. ಸೊ ಇವತ್ತು ಬರ್ತಾರೆ ಮಧ್ಯಾಹ್ನ ಹಂಗೆ. ಅವ್ರು ಬಂದಮೇಲೆ ಅವ್ರನ್ನ ತೋರಿಸ್ತೀವಿ. ಸೊ ಏನೇನು ಮಾಡ್ತೀವಿ, ನಮ್ಮನೆ ಹಬ್ಬ ಹೆಂಗಿರುತ್ತೆ ಅಂತ ನೋಡೋಕೆ ಇಷ್ಟ ಇದ್ದರೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ದಿರಾ ನೋಡಿ. ಮಮ್ಮಿ ಏನು ಮಾಡ್ತಾಯಿದ್ದೀರಾ? ಒಬ್ಬಟ್ಟು ಮಾಡೋಕ್ಕೆ ಗೌರಿ ಹಬ್ಬಕ್ಕೆ ಮಗಳು ಬರ್ತಾಳೆ ಅಂತ ಒಬ್ಬಟ್ಟು. ಮತ್ತೆ ಮೊದಲನೇ ವರ್ಷ ಹಾಂ, ಏನು ಮೊದಲನೇ ವರ್ಷದ ಗೌರಿ ಹಬ್ಬ ಅಲ್ಲ ಮಗಳದು, ಅದಕ್ಕೆ ಒಬ್ಬಟ್ಟ. ಅದಕ್ಕೆ ಒಬ್ಬಟ್ಟು. ಮಕ್ಕಳು ಅಳಿಯ ಇಬ್ಬರು ಬರ್ತಾರೆ. ಸ್ಪೆಷಲ್ ಫಸ್ಟ್ ಇನ್ನು ಸ್ಟಾರ್ಟ್ ಆಗಿದೆ ಒಬ್ಬಟ್ಟು. ಆಮೇಲೆ ಇನ್ನೂ ಏನು ಕೆಲಸ ಇದೆ? ಇನ್ನು ದೇವ್ರ ಸಾಮಾನು ತೊಳಿಬೇಕೆಲ್ಲ ತೆಗೆದಿಟ್ಟಿದ್ದೀನಿ. ದೇವ್ರ ಸಾಮಾನು ತೊಳೆದು ದೇವ್ರ ಮನೆದೆಲ್ಲ ರೆಡಿ ಮಾಡಿಕೊಂಡು ಒಬ್ಬಟ್ಟೆಲ್ಲ ರೆಡಿ ಮಾಡಿ, ಈಗ ಮಾಡಲ್ಲ, ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ ಬೆಳಗ್ಗೆಗೆ. ಅಥವಾ ನೋಡೋಣ, ಅದು ಸಂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಐತೆ. ಓಕೆ, ಡನ್. ಸೊ ಗೈಸ್, ನಂದು ಇವಾಗ ದೇವ್ರ ಮನೆ ಕ್ಲೀನ್ ಮಾಡೋ ಕೆಲಸ. ದೇವ್ರ ಮನೆನ ನೀಟಾಗಿ ವಾಶ್ ಮಾಡಿ ಫುಲ್ ಫ್ರೆಶ್ ಮಾಡೋ ಕೆಲಸ ಕೊಟ್ಟಿದ್ದಾರೆ ನಮ್ಮ ಮಮ್ಮಿ. ಸೊ ಇವಾಗ ಬೇಗ ಪಟ್ ಅಂತ ಮಾಡಿಬಿಡೋಣ ಬನ್ನಿ. ಸೊ ನಮ್ಮ ಮಮ್ಮಿ ಇವಾಗ ದೇವ್ರ ಸಾಮಾನು ತೊಳಿತಾ ಇದ್ದಾರೆ. ಏನು ಮಾಡ್ತಾಯಿದ್ದೀರಾ? ನಾಳೆ ಹಬ್ಬ ಅಲ್ವಾ, ಎಲ್ಲ ತೊಳೆದು ಇಟ್ಕೊಂಡ್ರೆ ಅಂತ ದೇವ್ರ ಸಾಮಾನು ತೊಳಿತಾರೆ. ನಾನು ದೇವ್ರ ಮನೆ ತೊಳಿಬೇಕು ಅಷ್ಟೇ. ನಾನು ದೇವ್ರ ಸಾಮಾನು ತೊಳಿತಾರದು ಅವ್ರು ದೇವ್ರ ಮನೆ ಡಿಪಾರ್ಟ್ಮೆಂಟ್, ಅವ್ರದ್ದು ಕಿಚನ್ ಡಿಪಾರ್ಟ್ಮೆಂಟ್ ನಾನು. ಆಮೇಲೆ ಅಡುಗೆ ಸಾಮಾನು ನಾನು ತೊಳ್ಕೊಡ್ತೀನಿ ಅಷ್ಟೇ. ನಮ್ಮ ಮಮ್ಮಿದು ದೇವ್ರ ಸಾಮಾನು ತೊಳೆದಾಗಿದೆ. ಪಳ ಅಂತ ತೊಳೆದಿದ್ದಾರೆ. ನಾನು ಪಳ ಅಂತ ಓಡಿಸಿದ್ದೀನಿ. ಫುಲ್ ಕ್ಲೀನ್ ಆಗಿದೆ. ನಾಳೆ ಪೂಜೆ ಮಾಡೋದಷ್ಟೆ. ಎಲ್ಲ ಕುಂಕುಮ ಎಲ್ಲ ಇಡಬೇಕು, ಆಮೇಲೆ ಪೂಜೆ ಮಾಡಿ. ಸೊ ಗೈಸ್, ನಮ್ಮ ಮಮ್ಮಿ ಆವಾಗಲೇ ಕೊಬ್ಬರಿ ಚಚ್ಚಿದ್ನ ಇಲ್ಲಿ ವಾಶ್ ಮಾಡಿ ಇಟ್ಟಿದ್ದಾರೆ. ನಾವು ಇವಾಗ ಕೆಲಸ ಮುಗೀತು, ಟಿಫನ್ ತಿಂತಾ ಇದ್ದೀವಿ. ಏನು ಟಿಫನ್ನು? ಟಿಫನ್ ಇವತ್ತಿಲ್ಲ, ಒಂದೇ ಸಲ ಮುದ್ದೆ ಊಟ, ಬ್ರಂಚ್. ಇದು ಸಾಂಬಾರು, ಕಣ್ಣುಳ್ಳಿಕಾಯಿ ಸಾರು. ಟಿಫನ್ ಇಲ್ಲ ಇವತ್ತು, ಒಂದೇ ಸಲ ಮುದ್ದೆ, ರೈಸ್, ವೈಟ್ ರೈಸ್, ಮುದ್ದೆ, ಉಪ್ಪಿನಕಾಯಿ, ತುಪ್ಪ, ಸೌತೆಕಾಯಿ. ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ಕೆಲಸ ಇವಾಗ ಮುಗೀತು, ಒಂದೇ ಸಲ ಊಟ. ವೆಲ್ಕಮ್ ವೆಲ್ಕಮ್ ಬೇಬಿ, ಓ ಬೇಬಿ, ಓ ಬೇಬಿ. ಏನು? ಹಬ್ಬಕ್ಕೆ ಬಟ್ಟೆ ಬಂತು. ಫೈನಲಿ ನಮ್ಮ ಮನೆಗೆ ನಮ್ಮ ಅಕ್ಕ ಬಂದಿದ್ದಾಳೆ. ಬಂದು ಸ್ವಲ್ಪ ಹೊತ್ತಾಗಿದೆ. ನಾನು ಮಲಗಿದ್ದೆ, ಇವಾಗಿದ್ದೆ. ಇಲ್ಲಿಗೆ ಕೆಲಸ ಕೊಟ್ಟಿದ್ದೀವಿ. ಏನು ಮಾಡ್ತಾ ಇದೆಯಾ? ನಾಳೆ ಗಾಯ್ಸ್ ಒಬ್ಬಟ್ಟು ಕಾಳು ಗೊಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದಾಳೆ. ಏನೋ ಗಿಫ್ಟ್ ತಂದಿದ್ದಾಳೆ, ಅದೇ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಓಕೆನಾ? ಅವಳಲ್ವಂತೆ ನಮ್ಮ ಭಾವ ಅಂತ ಅದು ತೋರಿಸಿದ್ನಲ್ಲ. ನಂದು ಹಬ್ಬ ಅಂದಿದ ತಕ್ಷಣ ಇದರಲ್ಲೇ ತೋರಿಸಿರ್ತೀನಿ. ನಂದು ಬಟ್ಟೆ, ಮಮ್ಮಿದು ಏನೋ ಅಂತ ತಂದಿದ್ದಾರೆ. ಅದು ನಂದಕ್ಕೆ ನಮ್ಮ ಭಾವ, ಇವಳು ಮಮ್ಮಿಗೆ. ಅದಾದಮೇಲೆ ತೋರಿಸ್ತೀವಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು. ನಾವು ಇವಾಗ ಒಬ್ಬಟ್ಟು ಮಾಡ್ತಾಯಿದ್ದೀವಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಆಯಿತು. ಇವಾಗ ನಾನು ಉಂಡೆ ಹಾಕ್ಕೊಡ್ತಾ ಇದ್ದೀನಿ. ಮಮ್ಮಿ ಬೇಯಿಸ್ತಾ ಇದ್ದಾರೆ. ನಮ್ಮ ಅಕ್ಕ ಕ್ಯಾಮ್ರಾಮನ್ ಆಗಿದ್ದಾರೆ. ಸದ್ಯಕ್ಕೆ ಇಷ್ಟ ಹಿಡಿತಾ ಇದ್ದಾರೆ ಅಷ್ಟೇ. ಅಡುಗೆ ತೋರಿಸ್ಬಿಡ್ತೀನಿ ಬನ್ನಿ. ಎಲ್ಲ ಅಡುಗೆ ಆಗಿದೆ ನೋಡಿ. ಎಷ್ಟು ಇದೆ ಇದು. ಒಬ್ಬಟ್ಟು ಸಾರು,
ವೈಟ್ ರೈಸ್, ಚಿತ್ರಾನ್ನ, ಗೊಜ್ಜು, ಇದು ಮೊಸರನ್ನಕ್ಕೆ ರೆಡಿ ಮಾಡಿ ಇಟ್ಟಿದ್ದೀರಿ. ಇದು ಹುಳಿಕಾಯಿ ಪಲ್ಯ, ಇದು ಉಪ್ಪಿನಕಾಯಿ ತೊಳೆದು, ಇದು ಸೌತೆಕಾಯಿ ಮತ್ತು ಸಲಾಡ್. ನೆಕ್ಸ್ಟ್ ಕಾಳು ಗೊಜ್ಜು. ವೈಟ್ ರೈಸ್ ಇಲ್ಲಿದೆ. ಸೊ ನಾವಿವಾಗ ಒಬ್ಬಟ್ಟು ಮಾಡ್ತಾ ಇದ್ದೀವಿ. ಫಸ್ಟ್ನೇದು ದೇವರು ಇಟ್ಟು ಆಮೇಲೆ ಹಾಕ್ತಿದ್ದಾರೆ. ನೋಡಿ ಗಾಯ್ಸ್, ನಮ್ಮ ಮನೇಲಿ ಒಬ್ಬಟ್ಟು ಹೆಂಗೆ ಹೋಗ್ತಾ ಇದೆ. ನಮ್ಮಮ್ಮ ಪೂರಿ ಉಟ್ಕೊಂಡು ಹೋಗ್ತಾ ಏನಿಲ್ಲ, ಪ್ರೇರಣೆ ಉಂಡೆ ಹಾಕ್ಕೊಡೋದು ಅಷ್ಟು ಚೆನ್ನಾಗಿ ಹಾಕ್ಕೊಡ್ತಾಳೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಇನ್ನೊಂದ್ಸರಿ ಹೇಳಿ. ನಮ್ಮ ಪ್ರೇರಣೆ ಉಂಡೆ ಹಾಕ್ಕೊಡ್ತಾ ಇದ್ದಾಳೆ, ಅದಕ್ಕೆ ಅಷ್ಟು ಚೆನ್ನಾಗಿ ಹೋಗ್ತಾ ಇದ್ವಿ ಗೈಸ್. ಯಾರಲ್ಲಿ ಪ್ಲೀಸ್ ಸಮಾಧಾನ. ಪೂರಿ ಥರ ಫುಲ್ ಹೋಗ್ತಾ ಇದೆ. ತೋರಿಸಿ ಕ್ಯಾಮ್ರಾ ಅಷ್ಟೊಂದು ಜಸ್ಟಿಸ್ ಮಾಡ್ತಾ ಇಲ್ಲ. ನನ್ ಮನೆ ಇರೋದು ರಿಯಲ್. ಎಲ್ಲರೂ ಕೇಳ್ತಾರೆ, ಪೇರು ವಿಡಿಯೋ ಮಾತ್ರ ಅಡುಗೆ ಕೆಲಸ ಮಾಡೋದು, ಆಮೇಲೆ ಮಾಡ್ತಾಳ ಅಂತ. ಎಲ್ಲ ಕೆಲಸನೂ ಮಾಡ್ತೀನಿ. ಅಡುಗೆ ಸ್ವಲ್ಪ ಅಲ್ಲ, ಜಾಸ್ತಿನೇ ಮಾಡಲ್ಲ. ಈ ಥರ ಒಬ್ಬಟ್ಟು ಐಟಮ್ ಅಂತಂದ್ರೆ ಈ ಥರ ಎಲ್ಲದೆಲ್ಲ ಮಾಡ್ತೀನಿ, ಬಟ್ ಓನಾಗಿ ಅಡುಗೆ ಅಲ್ಲ. ಡೈಲಿ ಯೂಸ್ ಅಡುಗೆ ಮಾಡ್ತೀನಿ. ಡೈಲಿ ಐಟಮ್ ಎಲ್ಲ ಮಾಡಲ್ಲ. ಬೇಕಾದ್ರೆ ಇಲ್ಲಿಂದ ಕೆಳಗೆ ಮೇಲ್ಗಂಟೆ ಫುಲ್ ಟಾಪ್ ಕ್ಲೀನ್ ಮಾಡ್ಕೊಂಬಂದ್ರೆ ಒಬ್ಳೆ ಫುಲ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಕಿಚನ್ ಮಾತ್ರ ನನಗೆ ಕಾಫಿ ಮಾಡ್ಕೊಡಂದ್ರೆ ಮಾಡ್ಕೊಡಲ್ಲ ಗೈಸ್. ಮಾಡ್ಕೊಡ್ತೀನಿ. ಯಾವಾಗ ಇಷ್ಟ ಇಲ್ಲ, ಇಷ್ಟಪಟ್ಟು ಮಾಡ್ಕೊಡಲ್ಲ. ಮಾಡ್ಕೊಡ್ಬೇಕಲ್ಲ ಅಂತ ಮಾಡ್ಕೊಡ್ತೀನಿ. ದೊಡ್ಡ ಮಗಳು ಮಾಡ್ಕೊಡ್ತಾಳೆ, ಟೀ ಮಾಡ್ಕೊಡ್ತಾಳೆ. ದೊಡ್ಡ ಮಗಳು ಯೂಟ್ಯೂಬ್ ನೋಡ್ಬಿಟ್ಟು ಎಲ್ಲ ಮಾಡ್ತಾಳೆ. ಯೂಟ್ಯೂಬ್ ನೋಡ್ಬಿಟ್ಟು ನನಗೆ ಟೇಸ್ಟ್ ಕೊಡಿಸ್ತಾಳೆ. ನಾನು ಅವಳ ಮದುವೆ ಆಗೋದ್ಮೇಲೆ ಮೋಸ್ಟ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ಕೊಂಡೆ, ಬಟ್ ಇದುವರೆಗೂ ಟ್ರೈ ಮಾಡಿಲ್ಲ. ಸ್ವಿಗ್ಗಿ ಎಲ್ಲ ಇದೆಯಾ ಜನ್ಮಕ್ಕೆ ಹೋಗೋ. ವಯಸ್ಸು ನಮ್ಮ ಅಕ್ಕ ನೋಡಿ, ಫಸ್ಟ್ನೇ ಗೌರಿ ಹಬ್ಬಕ್ಕೆ ಸೀರೆ ಉಟ್ಕೊಂಡಿದ್ದಾಳೆ. ಅಂದದ ಬೊಂಬೆಗೆ ಗಂಧದ ಶೃಂಗಾರ, ಚಂದದ ಬೊಂಬೆಗೆ ಹೂವಿನ ವಯ್ಯಾರ. ಇವಾಗ ಅದನ್ನ ಒಬ್ಬಟ್ಟು ತೋರಿಸಿಲಿ. ಒಬ್ಬಟ್ಟಾಗಿದೆ. ದೇವ್ರ ಮನೆಗೆ ಇಡಕ್ಕೆ ಹೋಗ್ತಿದ್ದಾಳೆ. ದೇವ್ರ ಮನೇಲಿ ಇಟ್ಟು ಆಮೇಲೆ ನಾವು ತಿನ್ನೋದು. ಪೂಜೆ ಮಾಡಿದ್ದು ನಾಳೆ. ಇವರು ನಮ್ಮ ಮನೆಗೆ ಹೆಲ್ಪ್ ಮಾಡೋ ಬರೋ ಆಂಟಿ ನಮಗೆ ಡೈಲಿ ಬೆಳಗ್ಗೆ ಕಸ ಗುಡಿಸಿ ಮನೆಗೆ ಗುಡಿಸಿ ಪಾತ್ರೆ ತೊಳ್ಕೊಟ್ಟು ಹೋಗ್ತಾರೆ. ಸೊ ಅವತ್ತು ಮಮ್ಮಿ ಅವ್ರಿಗೆ ಸಿಕ್ಕಿರಲಿಲ್ಲ. ಮಮ್ಮಿ ದೇವಸ್ಥಾನಕ್ಕೆ ಹೋಗಿದ್ರು. ಸೊ ಆಂಟಿ ಕೆಲಸ ಮುಗಿಸಿ ಹೋಗಿದ್ರು. ಆಮೇಲೆ ಮತ್ತೆ ಬರೋಕ್ಕೆ ಕೇಳಿದ್ವಿ. ಅವ್ರು ಬಂದಮೇಲೆ ಇವತ್ತು ಹಬ್ಬ ಅಲ್ವಾ, ಗೌರಿ ಹಬ್ಬ ಅಂತ ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಕಳಿಸಿದ್ವಿ. ಆಂಟಿ ಖುಷಿಪಟ್ಟರು. ಆಮೇಲೆ ಅವ್ರ ಮಗಳು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರಂತೆ. ಸೊ ಆಂಟಿ ಹೇಳ್ತಾ ಇರ್ತಾರೆ, ನನ್ನ ಮಗಳು ನೋಡ್ತಾರೆ ನಿಮ್ಮ ವೀಡಿಯೋಸ್ ಇಷ್ಟ ಅಂತ. ಸೊ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಕಡೆಯಿಂದ. ಹುಡುಗಿ ದೇವ ಇದ್ದಂಗೆ ಒಂದ್ ಮಣ ಮೇಕಪ್ ಹಾಕೊಂಡು ನಾಳೆ ಬ್ಲಾಗ್ ಅಲ್ಲಿ ಗಣೇಶ ಹಬ್ಬದ ಹೇಳ್ತೀನಿ. ವೆಲ್ಕಮ್ ಟು ಮೈ ಪ್ರೇರಣಾ ಯೂಟ್ಯೂಬ್ ಚಾನಲ್ ಅಂತ ಹೇಳು. ಯೂಟ್ಯೂಬ್ ಚಾನಲ್ ಅವ್ರಿಗೆಲ್ಲ ತುಂಬಾ ಸಬ್ಸ್ಕ್ರೈಬರ್ಸ್ ಮಾಡಿದ್ರೆ ತುಂಬಾ ಬೇಗ ಸಾಕು ಬಿಡಿ, ಜಾಸ್ತಿ ಮಾಡಕ್ ಹೋಗ್ಬಿಡಿ. ಅವಳು ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಅಲ್ಲ, ಯಾಕೆ ವಿಡಿಯೋಸ್ ಆಗ್ತಾ ಇಲ್ಲ ಎಲ್ಲರೂ ಕೇಳ್ತಾ ಇದ್ದಾರೆ. ಎಕ್ಸಾಮ್ ಟೆಸ್ಟ್ ಹಾಕಕ್ಕೆಲ್ಲ ಹಾಕ್ತೀವಿ ಬೇಗ. ಫೇಸ್ ತೋರಿಸಿ ನೋಡಿ, ತಿಂದಿ ಗುಂಡು ಗುಲಾಬ್ ಜಾಮ್. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಸಾಕ ಏನೇನೋ ತಂದ್ಬಿಟ್ಟವನೆ. ಹಲೋ, ಹಾಯ್. ಯಾರೋ ಬಂದಿದ್ದಾರೆ, ಶಶಾಂಕ್ ಬಂದಿದ್ದಾನೆ. ಇವತ್ತು ಗೌರಿ ಹಬ್ಬ ಅಂತ ನಮಗೆ ಇದು ತೋರ್ಸ ಹಿಡ್ಕೊಳ. ಇಷ್ಟು ತೂಕ ತಂದ್ಕೊಟ್ಟವನೆ ನೋಡಿ. ಇಲ್ಲಿ ಎಲೆ ಅಡಿಕೆ, ಹಣ್ಣು, ಬಾಳೆಹಣ್ಣು, ತೆಂಗಿನಕಾಯಿ ಮತ್ತು ಹೂವು, ಆಮೇಲೆ ಅವನೊಂದು ಜೊತೆ ಬಟ್ಟೆ. ಕಾಸು ಕೊಟ್ಟಿಲ್ಲ. ಗೌರಿ ಗಣೇಶ ಅಲ್ಲ, ಗೌರಿ ಹಬ್ಬಕ್ಕೆ ನಮ್ಮಿಬ್ರಿಗೂ ಬಾಗಿನ ಕೊಟ್ಟಿದ್ದ ಅಲ್ಲ, ದೇವರು ಕೊಟ್ಟ ಅಲ್ಲ ಅಂತ ಅದಕ್ಕೆ ಅವಳಿಗೊಂದು ಬಟ್ಟೆ, ನನಗೊಂದು ಬಟ್ಟೆ. ಥ್ಯಾಂಕ್ ಯು ಶಶಾಂಕ್. ಥ್ಯಾಂಕ್ಸ್ ಹೇಳೆ. ಸೊ ಇವರು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವರು ನಮ್ಮ ಮತ್ತೆ. ಸೊ ಅವರು ಮಧ್ಯಾಹ್ನನೇ ಬಂದರು. ಮಧ್ಯಾಹ್ನ ಬಂದು ಸ್ವಲ್ಪ ಹೊತ್ತಿತ್ತು. ಊಟ ಎಲ್ಲ ಮುಗಿಸಾದ್ಮೇಲೆ ಹೊರಡ್ತೀನಿ ಅಂದರು. ಸೊ ನಮ್ಮ ಮಮ್ಮಿ ಅರಿಶಿನ ಕುಂಕುಮ ಅವ್ರಿಗೂ ಕೊಡ್ತಾ ಇದ್ದಾರೆ. ಗೈಸ್, ನಮ್ಮ ಅಕ್ಕ ಗೌರಿ ಹಬ್ಬಕ್ಕೆ ನಮ್ಮ ಮಮ್ಮಿಗೆ ಏನೋ ಗಿಫ್ಟ್ ಕೊಟ್ಟಿದ್ದಾಳೆ, ಅದನ್ನು ಕೊಡ್ತಾ ಇದ್ದಾಳೆ ನೋಡಿ. ಫುಲ್ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಹಂಗೆ.
ಗೌರಿ ಹಬ್ಬದ ದಿವಸ ನಮ್ಮಕ್ಕ ಏನು ಕೊಟ್ಟಿದ್ದಾಳೆ ಅಂತ ಗೆಸ್ ಮಾಡ್ತಾ ಇರಿ. ತೆಗಿತಾಳೆ ಅಷ್ಟರಲ್ಲೇ ಜೀವ ತೋರಿಸ್ಬಿಟ್ಟಿದ್ದೀನಿ ಆಲ್ರೆಡಿ. ಕಾಲಮಿಲ್ಲ ಲಿಂಗ ಫಸ್ಟ್ನೇ ಗೌರಿ ಹಬ್ಬಕ್ಕೆ ಗಿಫ್ಟ್. ಆಲ್ರೆಡಿ ನಮ್ಮ ಮಮ್ಮಿ ಹೊಸದು ಹಾಕ್ಕೊಂಡು ಹಳೆದ್ದು ಇಟ್ಟಿರ್ತಾ ಇದ್ದಾರೆ. ಅದ್ಯಾರು ಕೊಡಿಸಿದ್ದು? ಇದು ಜ್ಯೋತಿ ಕೊಡ್ಸಿದ್ದು. ಜ್ಯೋತಿ ಇನ್ನೊಬ್ರು ಚಿಕ್ಕಮ್ಮ, ಚಿಕ್ಕಮ್ಮ ಕೊಡ್ಸಿದ್ದು. ಲಾಸ್ಟ್ ಚಿಕ್ಕಮ್ಮ ಜ್ಯೋತಿ ಕೊಡಿಸಿರೋದು. ಇದು ಸ್ವಲ್ಪ ದಿನ ಇಬ್ಬರು ಕೊಡ್ಸಿರೋದು ಹಾಕ್ಕೊಡ್ತೀನಿ. ಗೈಸ್, ನನಗೂ ಫಸ್ಟ್ನೇ ಗೌರಿ ಹಬ್ಬಕ್ಕೆ ನಮ್ಮ ಮಾವ ಕಡೆಯಿಂದ ಇದು ಮತ್ತೆ ಇವಾಗ ಹಾಕಿರೋದು ಎರಡನ್ನೂ ನಮ್ಮ ಮಾವನೇ ಕೊಡಿಸಿರೋದು. ಇದು ಗೌರಿ ಹಬ್ಬಕ್ಕೆ, ಇದು ಗಣೇಶ ಹಬ್ಬಕ್ಕೆ. ಫಸ್ಟ್ನೇ ಇಯರ್ ಗೌರಿ ಹಬ್ಬಕ್ಕೆ. ಥ್ಯಾಂಕ್ ಯು ಬಾವಾ. ಬಾವಾ ಥ್ಯಾಂಕ್ ಯು. ಇವತ್ತು ನಮ್ಮ ಮನೆಗೆ ಗೌರಿ ಹಬ್ಬಕ್ಕೆ ಯಾರೋ ಗೆಸ್ಟ್ ಬಂದಿದ್ದಾರೆ. ಯಾರು ಅಂತ ನೋಡಿ. ಹಲೋ. ಯಾವಾಗ ಬಂದ್ರಿ? ನಾವು 4:00 ಆಗಿತ್ತಮ್ಮ. ಆಯ್ತಾ? ಗೌರಿ ಹಬ್ಬ ಎಲ್ಲ ಆಯ್ತಾ? ಗೌರಿ ಹಬ್ಬ ಅಲ್ಲಿ ಮುಗಿಸ್ಕೊಂಡು ನಿಮ್ಮ ಮನೆಗೆ ಬಂದು ನಮ್ಮ ಮನೇಲಿ ಮಾಡಕ್ಕೆ ಬಂದ್ರಾ? ಹಾಯ್ ಚರಿತಾ. ರಿತ್ವಿಕೆಲ್ಲಿ ಬಂದಿಲ್ವಾ? ನಾವಿವಾಗ ಎಲ್ಲರೂ ಕಾರ್ಡ್ಸ್ ಆಡ್ತಾ ಇದ್ದೀವಿ. ಗೌರಿ ಹಬ್ಬದ ಪ್ರಯುಕ್ತ ಕಾರ್ಡ್ಸ್ ಇನ್ನು ಇವಾಗ ಕೂತಿದ್ದೀವಿ. ಯಾರು ಗೆಲ್ತೀವತ್ತೆ? ನೋಡೋಣ, ಮಾಡ್ತಾ ಇದ್ದೀರಲ್ಲ, ಯಾರು ಗೆದ್ದಿರೋ ನೋಡೋಣ. ಬಂದಿದ್ದಲ್ಲ ವೀಣತೆಗೆ ಗೌರಿ ಹಬ್ಬಕ್ಕೆ. ಆಯ್ತಮ್ಮ, ಕೊಡ್ತೀವಿ, ತಗೊಂಡೋಗ್ಬಿಟ್ರಿ. ಗೌರಿ ಹಬ್ಬಕ್ಕೆ ಕೊಟ್ಟು ಬಂದಿದ್ದೀರಲ್ಲ. ಆಯ್ತಾ, ಮಾಡಿ ಫಸ್ಟ್ ಯಾರು ಗೆದ್ದಿತೀರಾ ಅಂತ ನೋಡೋಣ. ಆಯ್ತು, ಆಯ್ತಾ? ಓಕೆ. ನನಗೆ ಇವಾಗ ಹಾಕಿದ್ದಾರೆ, ನಾನು ಆಡಬೇಕು, ಆಮೇಲೆ ಸಿಗ್ತೀನಿ. ಆಯ್ತಮ್ಮ, ಮತ್ತೆ ಬಂದಿದ್ದು ವೀಣತೆ ಕೊಡೋದು. ಆಯ್ತಮ್ಮ. ಸೊ ಗೈಸ್, ನಾನು ವಿಡಿಯೋನ ಎಂಡ್ ಮಾಡೋದು ಮಾಡ್ತೀವಿ. ಸೊ ಈಗ ಎಂಡ್ ಮಾಡ್ತಾ ಇದ್ದೀನಿ. ಗೌರಿ ಹಬ್ಬದ ಪ್ರಿಪ್ರೇಷನ್ ಮತ್ತು ಹಬ್ಬದ ವ್ಲಾಗ್ ಹಿಂಗಿತ್ತು. ಸೊ ಗಣೇಶ ಹಬ್ಬದು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುತ್ತೆ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್, ಬಾಯ್.